ಭಗವಾನ್ ಬುದ್ಧ ತನ್ನ ಪ್ರೀತಿಯ ಶಿಷ್ಯ ಆನಂದ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಒಬ್ಬ ಶ್ರೀಮಂತ ಬಂದು ಬುದ್ಧನ ಬಾಯಿಗೆ ಬಂದ ಹಾಗೆ ಬೈಯೋಕೆ ಶುರು ಮಾಡಿದ. ಬುದ್ಧ ಸುಮ್ಮನೆ ನೋಡ್ತಾ ಇದ್ದ, ಏನೂ ಪ್ರತಿಕ್ರಿಯೆ ತೋರಿಸಲಿಲ್ಲ. ಶಿಷ್ಯ ಆನಂದಕ್ಕೆ ಕೋಪ ಬಂದ್ಬಿಡ್ತು. ನನ್ನ ಗುರುಗಳಿಗೆ ಬೈತಾನಲ್ಲ ಇವನು, ಅಜ್ಞಾನಿ ಅವನು, ನೋಡಿದ್ರೆ ಈ ಭಗವಾನ್ ಬೈತಾನಲ್ಲ ಅಂತ ಸಿಟ್ಟು ಬಂತು. ಅವನು ಸಿಟ್ಟು ಬಂದದ್ದು ಬುದ್ಧನ ಗೊತ್ತಾಗಿ ಅಲ್ಲೇ ಕೈ ಮಾಡಿದ, ಕೋಪ ಮಾಡ್ಕೋಬೇಡ ಸುಮ್ಮನಿರು ಅಂತ ಹೇಳ. ಬಹಳಷ್ಟು ಬೈದ ಮೇಲೆ ಆ ಶ್ರೀಮಂತ ಹೋದ. ಆನಂದ ಬುದ್ಧನಿಗೆ ಹೇಳ್ದ, ಏನು ಬುದ್ಧ, ಅವನು ಹಿಂಗ್ ಬೈತಾ ಇದ್ದಾನೆ, ನಿನ್ನ ತೆಗಳ್ತಾ ಇದ್ದಾನೆ, ಸುಮ್ಮನೆ ಕೂತಿದ್ಯಲ್ಲ, ನನ್ ಬಿಟ್ರೆ ಸಾಕಾಗಿತ್ತು, ನಾನೇ ನೋಡ್ಕೋತಿದ್ದೆ, ನನಗೂ ಹೊಡಿಬೇಡ ಅಂತಂದಿ ನೀನು ಅಂತ. ಬುದ್ಧ ಹೇಳ್ತಾನೆ, ಈಗೇನಾಯ್ತು ಬೈದಿದ್ರಿಂದ ಅಂತ ಕೇಳ್ದ. ಬೈದದ್ದು ಆಗ್ಲಿಲ್ವಾ ನಿನಗೆ ಅಂತ. ಇಲ್ಲ ಅಂದ ಬುದ್ಧ. ಯಾಕೆ ಅಂದ್ರೆ ನೀನು ಯಾರೋ ಒಂದು ಕಾಣಿಕೆ ತಂದು ಕೊಡ್ತಾರೆ, ತಗೊಂಡ್ರೆ ನಿನಗೆ ಸಿಗುತ್ತೆ, ನೀ ತಗೊಳ್ದೆ ಹೋದ್ರೆ ಏನ್ ಮಾಡ್ತಾರೆ ಅವರು, ವಾಪಸ್ ತಗೊಂಡು ಹೋಗ್ತಾರೆ ಅಂದ. ಹಾಗೆ ಆಯ್ತು ಅಂದ ಬುದ್ಧ. ಅವ್ರು ಬೈತಾ ಇದ್ನಲ್ಲ, ನಾನು ಸುಮ್ಮನೆ ಕೂತಿದ್ದೆ, ನಾನು ತಗೊಳ್ಳೇ ಇಲ್ಲ ಅದನ್ನ, ನಾನು ತಗೊಳ್ದೆ ಹೋದ್ರೆ ಏನಾಯ್ತು, ಬೇಗ ಅವನೇ ವಾಪಸ್ ತಗೊಂಡು ಹೋದ ಅಂತ. ಇದನ್ನ ತಿಳ್ಕೊ, ನೀನು ಕೋಪ ಮಾಡ್ಕೋಬೇಡ ಅಂದ. ಆದ್ರೂ ಆನಂದನ ಮನಸ್ಸಲ್ಲಿ ಒಂದು ಕೋಪ ಇತ್ತು, ಇದು ಸರಿ ಆಗ್ಲಿಲ್ಲ ಅಂತ. ಮಧ್ಯಾಹ್ನ ಪ್ರವಾಸಕ್ಕೆ ಹೊರಟರು ಆನಂದ ಬುದ್ಧ ಇಬ್ರು. ಕಾಡಲ್ಲಿ ಹೋಗ್ಬೇಕು. ಆಗಲೇ ಸುಮಾರು 60 ವರ್ಷ ವಯಸ್ಸಾಗಿದೆ ಬುದ್ಧನಿಗೆ. ಪ್ರವಾಸ ಸುಸ್ತಾಗಿರ್ಬೇಕು. ಮರದ ಕೆಳಗೆ ಕೂತಿದ್ದ. ಅಲ್ಲೆಲ್ಲೋ ನೀರು ಹರಿಯೋ ಸಪ್ಪಳ ಕೇಳಿಸ್ತಾ ಇತ್ತು. ಆನಂದ, ಒಂದು ಕೆಲಸ ಮಾಡ್ತೀಯಾ, ಪಾತ್ರೆ ತಗೊಂಡು ಹೋಗಿ ಸ್ವಲ್ಪ ಕುಡಿಯೋ ನೀರು ತಗೊಂಬಪ್ಪ ನನಗೆ ಅಂತೇಳಿ ಮರದ ಕೆಳಗೆ ಕೂತ. ಆನಂದ ಹೋದ. 2 ನಿಮಿಷಕ್ಕೆ ವಾಪಸ್ ಬಂದ. ನೀರು ತಂದ್ಯಾ ಅಂತ ಕೇಳಿದ ಬುದ್ಧ. ಇಲ್ಲ ತರಲಿಲ್ಲ, ಯಾಕಂದ್ರೆ ನೀರಿದೆ, ತಿಳಿ ನೀರಿದೆ, ಆದ್ರೆ ಈಗ ತಾನೇ ಒಂದು 4-5 ಬಂಡಿಗಳು ದನಗಳು ದಾಟ್ ಹೋಗಿದ್ದಾವೆ, ನೀರೆಲ್ಲ ರಾಡಿ ಆಗ್ಬಿಟ್ಟಿದೆ, ಅದಕ್ಕೆ ತರ್ಲಿಕ್ಕೆ ಆಗ್ಲಿಲ್ಲ ಅಂತ. ಈಗ ಹೋಗಿ ನೋಡ್ಕೊಂಬಾ ಅಂದ. ಮತ್ತೆ ಹೋದ ಆನಂದ. ಅದು ಬಂದ, ಇನ್ನೂ ಕ್ಲಿಯರ್ ಆಗಿಲ್ಲ, ತುಂಬಾ ರಾಡಿ ಇದೆ ನೀರದು, ಮತ್ತೆ ಹೋಗು ಅಂತ. 10 ನಿಮಿಷಕ್ಕೆ ಮತ್ತೆ ಹೋದ ಇವನು. ಇಲ್ಲ ಬುದ್ಧ, ಇನ್ನೂ ಆಗಿಲ್ಲ, ತುಂಬಾ ರಾಡಿ ಇದೆ ನೀರು, ತುಂಬಾ ಬಂಡಿಗಳು ಹೋದದ್ದಲ್ವಾ ಅಂದ. ಒಂದು ಅರ್ಧ ಗಂಟೆ ಬಿಟ್ಟು ಹೋಗು ಅಂದ. ಅರ್ಧ ಗಂಟೆ ಬಿಟ್ಟು ಹೋಗಿ ಆನಂದ ತಿಳಿ ನೀರು ತಗೊಂಡು ಬಂದಂತೆ. ಬುದ್ಧ ನೀರು ನೋಡಿ ಹೇಳ್ತಾನೆ, ಸ್ವಚ್ಛ ಆಗಿದೆಯಲ್ಲೋ, ಈಗ ದನ್ನ ರಾಡಿ ಅಂದೆ ನೀನು, ಏನ್ ತಮಾಷೆ ಮಾಡಿಬಿಟ್ಟೆ ನೀನು, ಏನ್ ಮ್ಯಾಜಿಕ್ ಮಾಡಿದ್ಯಾ, ಚಮತ್ಕಾರ ಮಾಡಿದ್ಯಲ್ಲಪ್ಪ ನೀನು, ನೀರು ತಿಳಿಯಾಗಿದೆ ಅಂದಂತೆ. ಆತ ನಾ ಏನ್ ಚಮತ್ಕಾರ ಮಾಡ್ಲಿಲ್ಲ ಬುದ್ಧ, ಬಂಡಿ ಹೋಗಿತ್ತಲ್ಲ, ನೀರು ರಾಡಿ ಆಗಿತ್ತು, ಸ್ವಲ್ಪ ಹೊತ್ತಿಗೆ ಏನಾಯ್ತು ಅಂದ್ರೆ ತನ್ನಷ್ಟಕ್ಕೆ ತಾನೇ ರಾಡಿ ಎಲ್ಲ ಕೆಳಗೆ ಕೂತ್ಕೊಂಡು ನೀರು ಸ್ವಚ್ಛ ಆಯ್ತು ಅಂತ ಹೇಳಿದಂತೆ. ಬುದ್ಧ ಹೇಳಿದಂತೆ, ಇದನ್ನೇ ನಾನು ಬೆಳಗ್ಗೆ ಹೇಳ್ಬೇಕಂದಿದ್ದು ನಿನಗೆ. ಮನಸ್ಸು ರಾಡಿ ಆಗತ್ತೆ, ಕೆಟ್ಟ ಮಾತು ಕೇಳಿದಾಗ, ಒರಟು ಮಾತು ಕೇಳಿದಾಗ ಮನಸ್ಸು ರಾಡಿ ಆಗ್ತದೆ. ಅವಾಗ ಏನ್ ಮಾಡ್ಬೇಕು, ರಾಡಿ ಮನಸ್ಸಾದದನ್ನ ಗಟ್ಟಿ ಮಾಡ್ಕೋಬೇಕಾದ್ರೆ, ಸರಿ ಮಾಡ್ಕೋಬೇಕಾದ್ರೆ, ತಿಳಿ ಮಾಡ್ಕೋಬೇಕಾದ್ರೆ ಏನೂ ಮಾಡಬಾರ್ದು. ಮನಸ್ಸನ್ನು ಶಾಂತವಾಗಿಟ್ಕೋ. ಎಲ್ಲಿವರೆಗೂ ಮನಸ್ಸು ಶಾಂತವಾಗಿರ್ತದೋ ಅಲ್ಲಿವರೆಗೂ ಮನಸ್ಸಿನ ಕ್ಲೇಶದ, ಕೋಪದ, ತಾಪದ ರಾಡಿ ಮೇಲೆ ಬರೋಲ್ಲ. ಬರ್ಬೇಕಾದ್ರೆ ಒಂದೇ ಇರಬೇಕು, ಮನಸ್ಸನ್ನು ಶಾಂತವಾಗಿಟ್ಕೋ ಅಂತ. ಇದು ನಮ್ಮ ಗುಂಡಪ್ಪನವರು ಅದ್ಭುತವಾಗಿ ಹೇಳ್ತಾರೆ. ಕೊಳದ ಜಲ ನಿನ್ನ ಮನ, ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದೋ, ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ ತಿಳಿಯಬಹುದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ. ಎಷ್ಟು ಚಂದದ ಮಾತಲ್ಲ. ಕೊಳದ ಜಲ ನಿನ್ನ ಮನ. ಕೇಳುಗರೆ, ಈ ಮಾತು ನೆನಪಿರ್ಬೇಕು ನಮಗೆ. ನಮ್ಮ ಮನಸ್ಸು ಅಂದ್ರೆ ಕೊಳದಲ್ಲಿ ನೀರಿದ್ದ ಹಾಗೆ. ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ, ಜನರದ್ರೊಳಗೆ ಇಳಿದಾಗ ತಳದ ಕಸ ತೇಲುತ್ತ ಬಗ್ಗಡಬಹುದೋ, ಕೆಳಗಿದ್ದಂಥ ರಾಡಿ ಕಲಸ ಎಲ್ಲ ಮೇಲೆ ತೀರ್ಕೊಂಡ್ಬಂದ್ಬಿಡುತ್ತಲ್ಲ, ನೀರೆಲ್ಲ ರಾಡಿ ಆಗಿಬಿಡುತ್ತದೆ. ಅದಕ್ಕೇನ್ ಮಾಡ್ಬೇಕು, ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡೆ, ಅದನ್ನ ಹಾಗೆ ಬಿಟ್ಬಿಟ್ರೆ ತಿಳಿಯಬಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಮನಸ್ಸಿಗೆ ಕೋಪ ಬರುವ ಹಾಗೆ, ತಾಪ ಬರುವ ಹಾಗೆ, ದುಃಖ ಆಗುವ ಹಾಗೆ ಏನಾದರೂ ಭಾವನೆ ಬಂದಾಗ ನಾವು ಪ್ರತಿಕ್ರಿಯೆ ತೋರಿಸದೆ ಮನಸ್ಸನ್ನು ತಿಳಿ ಮಾಡಿಕೊಳ್ಳುವ ಒಂದೇ ಉಪಾಯ ಅಂದರೆ ಏಕಾಂತವಾಗಿರೋದು. ಆದಷ್ಟು ಮನಸ್ಸನ್ನು ತಿಳಿ ಮಾಡ್ಕೊಳ್ಳೋದಕ್ಕೆ ಕಲಕದೇ ಇಡಬೇಕಾದದ್ದು. ಮನಸ್ಸನ್ನು ಶಾಂತ ಮಾಡಿಕೊಂಡಾಗ ಅದೊಂದೇ ನಮ್ಮ ಮನಸ್ಸಿನ ತಿಳಿಯನ್ನ ಕಾಪಾಡುವಂಥದ್ದು. ಇದರ ಕಲಿಸಿದಂಥ ಬುದ್ಧ 2600 ವರ್ಷಗಳಿಂದ ಹೇಳಿದಂಥ ತತ್ವ ಅದು. ಮನಸ್ಸನ್ನು ರಾಡಿ ಮಾಡ್ಕೋಬೇಡ, ಬಿಟ್ಟು ಬಿಡೋ, ಸ್ವಲ್ಪ ಹೊತ್ತು ಮನಸ್ಸನ್ನು ಶಾಂತವಾಗಿಟ್ಕೋ, ತಾನೇ ತಿಳಿ ಆಗ್ತದೆ ಅಂತ. ಅದನ್ನು 21ನೇ ಶತಮಾನದಲ್ಲಿ ಬಹುಶಃ ನಾವು ಪಾಲಿಸಬೇಕು ಅಂತ ಅನ್ಸುತ್ತೆ.